ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಮನೇಲೇ ಕೂತ್ಕೊಂಡು ಮಾಡುವಂತಹ ಕನ್ನಡ ಭಾಷೆಯ ಪಾರ್ಟ್ ಟೈಮ್ ಜಾಬ್ನ ಹೇಳ್ತಾ ಇದ್ದೀನಿ. ಈ ಜಾಬಿಗೆ ನಿಮಗೆ ಕನ್ನಡ ಚೆನ್ನಾಗಿ ಓದೋಕೆ, ಮಾತಾಡೋಕೆ ಹಾಗೆ ಬರೆಯೋಕೆ ಬಂದರೆ ಸಾಕು. ಈ ಪಾರ್ಟ್ ಟೈಮ್ ಜಾಬಿಂದ ನೀವು ಮ್ಯಾಕ್ಸಿಮಮ್ ದಿನಕ್ಕೆ 2,000 ದುಡಿಬೋದು. ನೀವು ಸ್ಟೂಡೆಂಟ್ಸ್, ಫ್ರೆಷರ್ಸ್ ಅಥವಾ ಹೌಸ್ ವೈಫ್ ಅಲ್ದಲೆ ಬೇರೆ ಕಂಪ್ನಿ ಎಲ್ಲಾದರೂ ಕೆಲಸ ಮಾಡ್ತಿದ್ರು ಸಹ ಮ್ಯಾಕ್ಸಿಮಮ್ ನೀವು ಈ ಜಾಬಿಂದ 2,000 ದುಡಿಬೋದು ದಿನಕ್ಕೆ. ಅದು ಮನೇಲೇ ಕೂತ್ಕೊಂಡು. ಒಂದು ವಾರದಲ್ಲಿ 10 ಅವರ್ಸ್ ವರ್ಕ್ ಮಾಡಬೇಕಾಗಿರುತ್ತೆ. ಅಂದರೆ ದಿನಕ್ಕೆ 2 ಗಂಟೆ ಕಾಲ ಕೆಲಸ ಮಾಡಬೇಕಾಗಿರುತ್ತೆ. ದಿನಕ್ಕೆ 2 ಗಂಟೆ ಅಂದರೆ ನಿಮಗೆ 5 ಡೇಸಲ್ಲಿ 10 ಡೇಸ್ ಕಂಪ್ಲೀಟ್ ಆಗೋಗಿರುತ್ತೆ. ಈ ಜಾಬಲ್ಲಿ ನಮ್ಮ ವರ್ಕ್ ಏನಪ್ಪ ಆಗಿರುತ್ತೆ ಅಂದರೆ AI ಮಾಡಲ್ನ ನಮ್ಮ ಕನ್ನಡ ಲ್ಯಾಂಗ್ವೇಜಿಂದ ಟ್ರೈನ್ ಮಾಡಬೇಕಾಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ಈ ಜಾಬ್ ಯಾವುದೇ ರೀತಿ ಸ್ಕ್ಯಾಮ್ ಆಗಿರಲ್ಲ, ಕಂಪ್ಲೀಟ್ಲಿ ಟ್ರಸ್ಟೆಡ್ ಆಗಿರುತ್ತೆ. ಹಾಗೆ ಈ ಜಾಬಿಗೆ ನೀವು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡಬೇಕಾಗಿರಲ್ಲ. ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು, ಹಾಗೆ ನಮ್ಮ ಕೆಲಸ ಯಾವ ರೀತಿ ಇರುತ್ತೆ, ಹಾಗೆ ನಾವು ಯಾವ ರೀತಿ ಅರ್ನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಬ್ರೌಸರಲ್ಲಿ ಹೋಗಿ www.rws.com ಅಂತ ಸರ್ಚ್ ಮಾಡಿ. ಆಗ ನಿಮಗೆ ಈ ಮೇನ್ ಪೇಜ್ ಬರುತ್ತೆ. ಈ ಕಂಪ್ನಿ ಬಗ್ಗೆ ನಿಮಗೆ ಏನೆಲ್ಲ ಡೀಟೇಲ್ಸ್ ಬೇಕು ಅಂತ ಇಲ್ಲಿ ನೋಡಿ ಚೆಕ್ ಮಾಡ್ಕೊಬೋದು. ಈ ಜಾಬಿಗೆ ನೀವು ಯಾವುದೇ ತರಹ ಫೀಸ್ ಕಟ್ಟಬೇಕಾಗಿರಲ್ಲ, ಕಂಪ್ಲೀಟ್ಲಿ ಟ್ರಸ್ಟೆಡ್ ಆಗಿರುತ್ತೆ. ಈ 100 ಬ್ರ್ಯಾಂಡ್ಸ್ಗಳು ಈ ಕಂಪ್ನಿನ ಟ್ರಸ್ಟ್ ಮಾಡುತ್ತೆ. ಈ ಕಂಪ್ನಿ ಬಗ್ಗೆ ಏನೆಲ್ಲ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಈ ಡ್ಯಾಶ್ಬೋರ್ಡಲ್ಲಿ ನೀವು ಚೆಕ್ ಮಾಡ್ಬೋದು. ಹಾಗೆ ಫುಲ್ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನಿಮಗೆ ಕರಿಯರ್ಸ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ನಿಮಗೆ ಬರುತ್ತೆ. ಇಲ್ಲಿ ನೀವು ತುಂಬ ತರಹದ ಜಾಬ್ ಆಪರ್ಚುನಿಟೀಸ್ನ ನೋಡ್ಬೋದು. ಈಗ ನಾವು ನೋಡ್ತಿರೋದು ಟ್ರೈನ್ AI ಪ್ರಾಜೆಕ್ಟ್ಸ್ ಮೇಲೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಪೇಜಲ್ಲಿ ನೀವು ನಿಮಗೆ ಕನ್ನಡ ಅಲ್ದಲೇ ನಿಮಗೆ ಯಾವುದೇ ಲ್ಯಾಂಗ್ವೇಜ್ ಬಂದರೂ ಇಂಗ್ಲೀಷಲ್ಲೂ ಮಾಡ್ಬೋದು, ತಮಿಳ್ ಅಥವಾ ತೆಲುಗು ಅಥವಾ ಮರಾಠಿ, ನಿಮಗೆ ಯಾವುದೇ ಲ್ಯಾಂಗ್ವೇಜ್ ನೀವು ಫ್ಲೂಯೆನ್ಸಿ ಇದ್ದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಲೊಕೇಶನ್ ಮೇಲೆ ಇಲ್ಲಿ ಇಂಡಿಯಾ ಅಂತ ಆಪ್ಷನ್ ಕೊಟ್ಟಿಲ್ಲ, ನಾವು ನ್ಯೂ ಡೆಲ್ಲಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ನ್ಯೂ ಡೆಲ್ಲಿ ಅಂತ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ತುಂಬ ಲ್ಯಾಂಗ್ವೇಜಲ್ಲಿ ಆಪ್ಷನ್ ಇದೆ, ಹಿಂದಿ, ಕನ್ನಡ, ಮರಾಠಿ, ತಮಿಳ್, ತೆಲುಗು. ಯಾವುದೇ ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರೋ ಯಾವುದೇ ಲ್ಯಾಂಗ್ವೇಜಲ್ಲಿ ನೀವು ಫ್ಲೂಯೆನ್ಸಿ ಇದ್ದರೆ ಆರಾಮಾಗಿ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ನಾವು AI ಡೇಟಾ ಸ್ಪೆಷಲಿಸ್ಟ್, ಅದು ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ನೋಡ್ತಿರೋದ್ರಿಂದ ಇದಕ್ಕೆ ಅಪ್ಲೈ ಮಾಡಬೇಕು. ಇಲ್ಲಿ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೋಲ್ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ವಿ ಆರ್ ಲುಕಿಂಗ್ ಫಾರ್ AI ಡೇಟಾ ಸ್ಪೆಷಲಿಸ್ಟ್ ಟು ಸಪೋರ್ಟ್ ದಿ ಇಂಪ್ರೂವ್ಮೆಂಟ್ ಆಫ್ AI ಜನರೇಟೆಡ್ ಕಂಟೆಂಟ್ ಇನ್ ಕನ್ನಡ. ಇಲ್ಲಿ ನಮ್ಮ ರೋಲ್ ಏನಾಗಿರುತ್ತೆ ಅಂದರೆ ನಾವು AI ಡೇಟಾ ಸ್ಪೆಷಲಿಸ್ಟ್ ಆಗಿ AI ಜನರೇಟೆಡ್ ಕಂಟೆಂಟ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನಮ್ಮ ಕನ್ನಡ ಲ್ಯಾಂಗ್ವೇಜಿಂದ ನಾವು ಸಪೋರ್ಟ್ ಮಾಡಬೇಕಾಗಿರುತ್ತೆ. ಜಾಬ್ ಟೈಪ್ ಬಂದು ಫ್ರೀಲೆನ್ಸ್ ಆಗಿರುತ್ತೆ. ಲೊಕೇಶನ್ ಕಂಪ್ಲೀಟ್ ಆಗಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನೀವು ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು ಈ ಜಾಬಿಂದ. ವರ್ಕ್ ಸ್ಕೆಡ್ಯೂಲ್ ನಾನು ಮೊದಲಿಗೆ ಹೇಳಿರೋ ರೀತಿ ಇದು ಪಾರ್ಟ್ ಟೈಮ್ ಆಗಿರುತ್ತೆ. ಹಾಗೆ ನಾವು ಪರ್ ವೀಕ್ ಅಂದರೆ ಒಂದು ವಾರಕ್ಕೆ 10+ ಅವರ್ಸ್ ವರ್ಕ್ ಮಾಡಬೇಕಾಗುತ್ತೆ. ಅಂದರೆ ಮಿನಿಮಮ್ 10 ಅವರ್ಸ್ ಕೆಲಸ ಮಾಡ್ಬೋದು. 10 ಅವರ್ಸ್ ಅಲ್ಲದೆ ನೀವು ಎಕ್ಸ್ಟ್ರಾನೂ ಮಾಡ್ಬೋದು. ಹಾಗೆ ಇದು ಫ್ಲೆಕ್ಸಿಬಲ್ ವರ್ಕ್ ಟೈಮ್ ಆಗಿರುತ್ತೆ. ಅಂದರೆ ನೀವು ಮಾರ್ನಿಂಗ್ ಫ್ರೀ ಇದ್ದರೆ ಮಾರ್ನಿಂಗ್ ಮಾಡ್ಬೋದು, ಆಫ್ಟರ್ನೂನ್ ಫ್ರೀ ಇದ್ದರೆ ಆಫ್ಟರ್ನೂನ್ ಟೈಮಲ್ಲಿ ಮಾಡ್ಬೋದು, ಅಥವಾ ನೀವು ಮಾರ್ನಿಂಗ್ ಎಲ್ಲ ಬ್ಯುಸಿ ಇದ್ದು ಈವ್ನಿಂಗ್ ಫ್ರೀ ಆಗ್ತೀರಾ ಅಂದರೆ ಈವ್ನಿಂಗು ನೀವು ಮಾಡ್ಬೋದು. ಸ್ಟಾರ್ಟ್ ಡೇಟ್ ಯಾವಾಗ ಅಂದರೆ ನೀವು ಹೈಯರ್ ಆಗಿದ ತಕ್ಷಣ, ಅಂದರೆ ನೀವು ಸೆಲೆಕ್ಟ್ ಆಗಿದ ತಕ್ಷಣ ಆ ಕ್ಷಣದಿಂದ ಅಂದರೆ ಅವತ್ತಿನ ದಿನದಿಂದನೇ ಈ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ. 1 ಅವರಿಗೆ 400 ತನಕ ನೀವು ಅರ್ನ್ ಮಾಡ್ಬೋದು. ವಾಟ್ ಯು ವಿಲ್ ಡೂ ಅಂದರೆ ನೀವು ಯಾವ ರೀತಿ ಕೆಲಸ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡೇಟಾ ಕಲೆಕ್ಷನ್ಸ್ ಇರುತ್ತೆ, ಇವಾಲ್ಯೂಯೇಷನ್ಸ್ ಆ್ಯಂಡ್ ಅನೋಟೇಷನ್, ಹಾಗೆ ಪೇರ್ ವೈಸ್ ಕಂಪ್ಯಾರಿಸನ್ ಇರುತ್ತೆ, ಕೌಂಟಿಂಗ್ ಟಾಸ್ಕ್ ಇರುತ್ತೆ, ಹಾಗೆ ಆಬ್ಜೆಕ್ಟ್ ಟ್ಯಾಗಿಂಗ್ ಆ್ಯಂಡ್ ಲೇಬಲಿಂಗ್ ಅಕ್ರಾಸ್ ಡಿಫ್ರೆಂಟ್ ಕಂಟೆಂಟ್ ಟೈಪ್ಸ್, ಆಡಿಯೋ ಅಥವಾ ವಿಡಿಯೋ ಅಥವಾ ಇಮೇಜ್ ಆರ್ ಕಲೆಕ್ಟೆಡ್ ಡೇಟಾ ಆಬ್ಜೆಕ್ಟ್ ಟ್ಯಾಗಿಂಗ್ ಮೇಲೆ ವರ್ಕ್ ಮಾಡಬೇಕಾಗಿರುತ್ತೆ. ಈ ಜಾಬಿಗೆ ನಾವು ಅಪ್ಲೈ ಮಾಡ್ತಿದ್ದೀವಿ ಅಂದರೆ ನಮ್ಮ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ ಆಗಿರೋದ್ರಿಂದ ನಮಗೆ ಫ್ಲೂಯೆನ್ಸಿ ಜಾಸ್ತಿ ಇರಬೇಕು ಕನ್ನಡದಲ್ಲಿ. ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಇರಬೇಕು, ಫ್ಲೂಯೆಂಟ್ ಆಗಿರಬೇಕು ಅಥವಾ ಅಡ್ವಾನ್ಸ್ ಪ್ರೊಫಿಷಿಯನ್ಸಿ ಇದ್ದರೆ ನಮಗೆ ಒಳ್ಳೆಯದು. ಏನು ತೊಂದರೆ ಇಲ್ಲ, ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರೆಯೋಕ್ಕೆ, ಓದೋಕ್ಕೆ ಹಾಗೆ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಬಂದರೆ ಸಾಕು, ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ವಾಟ್ ವಿ ಆಫರ್ ಅಂದರೆ ಕಂಪ್ನಿಯವ್ರು ನಮಗೆ ಏನು ಆಫರ್ ಮಾಡ್ತಾರೆ ಅಂದರೆ ಫ್ಲೆಕ್ಸಿಬಲ್ ಸ್ಕೆಡ್ಯೂಲ್ ಟೈಮ್ ಇರುತ್ತೆ. ನಾವು ಯಾವಾಗಾದರೂ ಯಾವ ಫ್ರೀ ಟೈಮಲ್ಲಾದರೂ ಈ ಜಾಬ್ನ ಮಾಡ್ಬೋದು. ಹಾಗೆ ಆಪರ್ಚುನಿಟಿ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್, ಎಕ್ಸ್ಟ್ರಾ ಟೈಮ್ ವರ್ಕ್ ಮಾಡಿ ಎಕ್ಸ್ಟ್ರಾ ಅರ್ನ್ ಮಾಡಬೇಕು ಅಂತಿದ್ರೆ ಆ ಕಂಪ್ನಿಯವರು ನಮಗೆ ಆಪರ್ಚುನಿಟಿನ ಕೊಡ್ತಾರೆ. ಅದು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೈಮ್ಲಿ ಪೇಮೆಂಟ್ಸ್ ಅಂದರೆ ಟೈಮಿಗೆ ಕರೆಕ್ಟಾಗಿ ನಿಮಗೆ ಪೇಮೆಂಟ್ ಮಾಡ್ತಾರೆ. ಇದೆಲ್ಲ ನೀವು ಒಂದ್ಸಲಿ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ, ಕೆಳಗೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇರುತ್ತೆ, ಅಥವಾ ಇಲ್ಲಿ ಮೇಲೆ ಇರುತ್ತೆ, ಎಲ್ಲಾದರೂ ಕ್ಲಿಕ್ ಮಾಡ್ಬೋದು. ಇಲ್ಲಿ ನಿಮ್ಮ ರೆಸ್ಯೂಮಿನ ಅಟ್ಯಾಚ್ ಮಾಡಬೇಕು. ರೆಸ್ಯೂಮ್ PDF ಅಲ್ಲಿ ಇದ್ದರೆ ಒಳ್ಳೆಯದಾಗಿರುತ್ತೆ.
ಇಲ್ಲಿ ನಮ್ಮ PDF ಅಪ್ಲೋಡ್ ಮಾಡಿದ್ದೀನಿ ನನ್ನ ರೆಸ್ಯೂಮೆದು. ನಿಮ್ಮ ಫುಲ್ ನೇಮ್ನ ಎಂಟರ್ ಮಾಡಬೇಕು. ಆಮೇಲೆ ನಿಮ್ಮ ಇಮೇಲ್ ID, ಆಮೇಲೆ ನಿಮ್ಮ ಫೋನ್ ನಂಬರ್ನ ಆ್ಯಡ್ ಮಾಡಿ. ಹಾಗೆ ನೀವು ಕರೆಂಟ್ಲಿ ಯಾವ ಲೊಕೇಶನಲ್ಲಿ ಇದ್ದೀರಾ ಅಂತ ಇಲ್ಲಿ ಮೆನ್ಷನ್ ಮಾಡಿ. ಕರೆಂಟ್ ಕಂಪನಿ ಬಂದು ಇದೇನು ಮ್ಯಾಂಡೇಟರಿ ಇರಲ್ಲ, ಇಲ್ಲಿ ಫ್ರೆಶರ್ ಅಂತ ಟೈಪ್ ಮಾಡಿ. ಅಥವಾ ನೀವು ಯಾವುದೇ ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರು ನೀವು ಕಂಪ್ನಿ ನೇಮ್ ಹಾಕ್ಬೋದು. ಇಲ್ಲಿ ನಾನು ಫ್ರೆಶರ್ ಅಂತ ಆ್ಯಡ್ ಮಾಡ್ತೀನಿ. ಈ ಲಿಂಕ್ಸ್ಗಳನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ನೀವು ಲಿಂಕ್ಡ್ಇನ್ನಲ್ಲಿದ್ದರೆ ನಿಮ್ಮ ಪ್ರೊಫೈಲ್ URLನ ಇಲ್ಲಿ ಆ್ಯಡ್ ಮಾಡ್ಬೋದು. ಟ್ವಿಟರಿಂದ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಗ್ಲೋಬಲ್ ಟ್ರೈನೈಸ್ ಸ್ಕ್ರೀನಿಂಗ್. ಇಲ್ಲಿ ನೀವು ಯಾವ ಕಂಟ್ರಿಯಲ್ಲಿ ಇದ್ದೀರಾ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ನಾವು ಇಂಡಿಯಾದಲ್ಲಿ ಇರೋದ್ರಿಂದ ಇಂಡಿಯಾ ಅಂತ ಮೆನ್ಷನ್ ಮಾಡಬೇಕು. ಅದಾದಮೇಲೆ ನಮ್ಮದು ನೇಟಿವ್ ಲ್ಯಾಂಗ್ವೇಜ್ ಯಾವುದು ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ ಆಗಿರೋದ್ರಿಂದ ಕನ್ನಡ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ ವಾಟ್ ಅದರ್ ಲ್ಯಾಂಗ್ವೇಜಸ್ ಡೂ ಯು ಸ್ಪೀಕ್ ಅಟ್ ಎ ಫ್ಲೂಯೆಂಟ್ ಲೆವೆಲ್. ಇಲ್ಲಿ ನಾವು ಇಂಗ್ಲೀಷ್ನ ಸೆಲೆಕ್ಟ್ ಮಾಡೋಣ. ಅದಾದಮೇಲೆ ಇಲ್ಲಿ ಹ್ಯಾವ್ ಯು ವರ್ಕ್ಡ್ ಇನ್ RWS ಆಸ್ ಎ WT ಪಾರ್ಟ್ ಟೈಮ್ ಎಂಪ್ಲಾಯೀಸ್ ಆರ್ ಫುಲ್ ಟೈಮ್ ಎಂಪ್ಲಾಯೀಸ್ ವಿತ್ ಇನ್ ದಿ ಕರೆಂಟ್ ಕ್ಯಾಲೆಂಡರ್ ಇಯರ್. ಅಂದರೆ ಈ ವರ್ಷದಲ್ಲಿ ನೀವು RWS ಜೊತೆ WT ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಎಂಪ್ಲಾಯೀಸ್ ಆಗಿ ವರ್ಕ್ ಮಾಡಿದರೆ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನಾವು ವರ್ಕ್ ಮಾಡಿದ್ದಲ್ಲೇ ಇರೋದ್ರಿಂದ ನೋ ಅಂತ ಕೊಡ್ತಾ ಇದ್ದೀನಿ. ವಾಟ್ ಈಸ್ ಯುವರ್ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್. ನೀವು ಈ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮಿನಿಮಮ್ ಎಜುಕೇಷನ್ ಲೆವೆಲ್ ಹೈಸ್ಕೂಲ್ ಅಥವಾ ಡಿಪ್ಲೊಮಾ ಆಗಿರಬೇಕು. ಅಥವಾ ನೀವು ಯಾವುದೇ ಬ್ಯಾಚುಲರ್ಸ್ ಡಿಗ್ರಿ, ಮಾಸ್ಟರ್ಸ್ ಅಥವಾ ಡಾಕ್ಟರೇಟ್ ಮಾಡಿದರೂ ಇಲ್ಲಿ ಚೂಸ್ ಮಾಡ್ಬೋದು. ನಾನು ಬ್ಯಾಚುಲರ್ಸ್ ಡಿಗ್ರಿ ಚೂಸ್ ಮಾಡ್ತೀನಿ. ಆರ್ ಯು 18+ ಇಯರ್ ಓಲ್ಡ್. ಇನ್ನೊಂದೇನಪ್ಪ ಅಂದರೆ 18+ ಇಯರ್ಸ್ ಓಲ್ಡ್ ಆಗಿರೋರು ಮಾತ್ರ ಈ ಜಾಬಲ್ಲಿ ವರ್ಕ್ ಮಾಡೋ ಅವಕಾಶ ಇರುತ್ತೆ. ನಮಗೆ 18+ ಆಗಿರೋದ್ರಿಂದ ಎಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ವೆಂಡರ್ ಟೈಪ್ ಕೊಟ್ಟಿದ್ದಾರೆ. ಆರ್ ಯು ಎ ಫ್ರೀಲ್ಯಾನ್ಸರ್ ಆರ್ ಪ್ರೈವೇಟ್ ಇಂಡಿವಿಜುವಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಪ್ರೈವೇಟ್ ಇಂಡಿವಿಜುವಲ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ನೀವೇನಾದರೂ ಮುಂಚೆ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಿದರೆ ಅದನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಷನ್ ಎಲ್ಲ ಆ್ಯಡ್ ಮಾಡಬೇಕಾಗಿರುತ್ತೆ. ನಾವೇನು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಿಲ್ಲ ಅಂದರೆ ಪ್ರೈವೇಟ್ ಇಂಡಿವಿಜುವಲ್ನ ಚೂಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಆರ್ ಯು ಏಬಲ್ ಟು ಇನ್ವಾಯ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೀವು ಒಂದು ಪ್ರಾಜೆಕ್ಟಿಗೆ ಅಸೈನ್ ಆಗಿದ್ದೀರಾ ಅಂದರೆ ಇನ್ವಾಯ್ಸ್ ಜನರೇಟ್ ಮಾಡುವಂಥ ಟಾಸ್ಕ್ ಇರುತ್ತೆ. ಅದರಿಂದ ಎಸ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ದಿ ಆಪ್ಷನ್ ದಟ್ ಅಪ್ಲೈಸ್. ಇಲ್ಲಿ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಿರುತ್ತೆ. ಐ ಆಮ್ ನಾಟ್ ಎ ಫ್ರೀಲ್ಯಾನ್ಸರ್, ಐ ಆಮ್ ಎ ರಿಜಿಸ್ಟರ್ಡ್ ಫ್ರೀಲ್ಯಾನ್ಸರ್ ವಿತ್ ಆರ್ ವಿತೌಟ್ ಎ VAT ನಂಬರ್, ಐ ಹ್ಯಾವ್ ಎ ರಿಜಿಸ್ಟರ್ಡ್ ಕಂಪನಿ ಆರ್ ಕೋಆಪರೇಟ್. ಇಲ್ಲಿ ಐ ಆಮ್ ನಾಟ್ ಎ ಫ್ರೀಲ್ಯಾನ್ಸರ್ ಅಂತ ಮೆನ್ಷನ್ ಮಾಡಿ. ಯಾಕಂದರೆ ನಾವು ಇದೇ ಫಸ್ಟ್ ಟೈಮ್ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಐ ಆಮ್ ನಾಟ್ ಎ ಫ್ರೀಲ್ಯಾನ್ಸರ್ ಅಂತ ಮೆನ್ಷನ್ ಮಾಡಬೇಕು. ಸಿನ್ಸ್ ವೆನ್ ಯು ಹ್ಯಾವ್ ಬೀನ್ ಇನ್ ಬಿಸ್ನೆಸ್. ಅಂದರೆ ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಯಾವಾಗಿಂದ ವರ್ಕ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ನಾವು ಇನ್ನೂ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದಲೇ ಇರೋದ್ರಿಂದ N/A ಅಂತ ಟೈಪ್ ಮಾಡಿ. ಆರ್ ಯು ಅವೈಲೇಬಲ್ ಟು ವರ್ಕ್ ಪಾರ್ಟ್ ಟೈಮ್ 10+ ಅವರ್ಸ್ ಪರ್ ವೀಕ್. ಅಂದರೆ ನೀವು ವಾರಕ್ಕೆ 10 ಗಂಟೆ ಅಥವಾ 10ಕ್ಕಿಂತ ಹೆಚ್ಚು ಅವರ್ಸ್ ವರ್ಕ್ ಮಾಡೋಕ್ಕೆ ಅವೈಲೇಬಲ್ ಇರ್ತೀರಾ ಅಥವಾ ಇಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾವು ಎಸ್ ಅಂತ ಚೂಸ್ ಮಾಡೋಣ. ಹೌ ವುಡ್ ಯು ಡಿಸ್ಕ್ರೈಬ್ ಯುವರ್ ಇಂಗ್ಲೀಷ್ ಲೆವೆಲ್. ಅಂದರೆ ನಮ್ಮ ಇಂಗ್ಲೀಷ್ ಲೆವೆಲ್ ಹೇಗಿದೆ ಅಂತ ಇಲ್ಲಿ ನಾವು ಇಲ್ಲಿ ಡಿಸ್ಕ್ರೈಬ್ ಮಾಡಬೇಕಾಗಿರುತ್ತೆ. ಈ ಜಾಬಿಗೆ ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಬೇಕಾಗಿರೋದ್ರಿಂದ C2ನ ನಾವು ಚೂಸ್ ಮಾಡಬೇಕಾಗುತ್ತೆ. C2 ಚೂಸ್ ಮಾಡೋಣ. ಡು ಯು ಅಗ್ರಿ ವಿತ್ ದಿ ರೇಟ್ ಲಿಸ್ಟೆಡ್ ಇನ್ ದಿ ಜಾಬ್ ಡಿಸ್ಕ್ರಿಪ್ಷನ್. ಎಸ್ ಅಂತ ಚೂಸ್ ಮಾಡಿ. ಎಲ್ಲ ಡೀಟೇಲ್ಸ್ ಫಿಲ್ ಆದಮೇಲೆ ಇಲ್ಲಿ ಕೊಟ್ಟಿರೋ ಚೆಕ್ ಬಾಕ್ಸ್ನ ಫಿಲ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಫೈನಲಿ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಸಬ್ಮಿಟ್ ಆಗಿದ ತಕ್ಷಣ ನಾವು ಇಮೇಲ್ ಅಡ್ರೆಸ್ ಯಾವ್ದು ಕೊಟ್ಟಿರ್ತೀವೋ ಆ ಇಮೇಲ್ ಅಡ್ರೆಸ್ಗೆ ಒಂದು ಮೇಲ್ ಬಂದಿರುತ್ತೆ. ಇಲ್ಲಿ ಬಂದಿದೆ ನೋಡಿ. ನಾನು ಈ ಜಾಬಿಗೆ ಮುಂಚೆನೇ ಅಪ್ಲೈ ಮಾಡಿರೋದ್ರಿಂದ ನನಗೆ ಮುಂಚೆನೇ ಇಮೇಲ್ ಬಂದಿತ್ತು. ಇಲ್ಲೇನಪ್ಪ ಕೊಟ್ಟಿದ್ದಾರೆ ಅಂದರೆ, ಹಾಯ್ ಕೀರ್ತಿ, ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ವರ್ಕಿಂಗ್ ವಿತ್ ಅಸ್. ವಿ ಆರ್ ಲುಕಿಂಗ್ ಫಾರ್ AI ಡೇಟಾ annotators to support the improvement of AI generated content. To proceed with your application, please follow the steps below. ನೆಕ್ಸ್ಟ್ ಏನು ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾವು ಸರ್ವೇನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಈ ಸರ್ವೆ ಸಿಂಪಲ್ ಆಗಿರುತ್ತೆ. ಇದು 1 ನಿಮಿಷ ತಗೊಳ್ಳೋದು ಅಷ್ಟೇ. ಪ್ಲೀಸ್ ನೋಟ್ ದಿಸ್ ಸರ್ವೆ ಮಸ್ಟ್ ಬಿ ಆಕ್ಸೆಸ್ಡ್ ವಯಾ ಎ ಕಂಪ್ಯೂಟರ್. ಮೊಬೈಲ್ ಡಿವೈಸಸ್ ಆರ್ ನಾಟ್ ಕಂಪ್ಯಾಟಿಬಲ್. ಅಂದರೆ ಈ ಸರ್ವೆನ ನೀವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಸರ್ವೆ ಮಾಡಬೇಕಾಗಿರುತ್ತೆ. ಮೊಬೈಲ್ ಡಿವೈಸಸ್ ಆರ್ ನಾಟ್ ಕಂಪ್ಯಾಟಿಬಲ್ ಅಂತ ಕೊಟ್ಟಿದ್ದಾರೆ. ಲಿಂಕ್ ಟು ದಿಸ್ ಸರ್ವೆ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಆ್ಯಡ್ ಮಾಡಬೇಕು. ಹಾಗೆ ಇಲ್ಲಿ ನಿಮ್ಮ ಲಾಸ್ಟ್ ನೇಮ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ಇಮೇಲ್ ID ನ ಆ್ಯಡ್ ಮಾಡಬೇಕು. ಮೊದಲಿಗೆ ನೀವು ಜಾಬ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಯಾವ ಇಮೇಲ್ ID ಯೂಸ್ ಮಾಡಿದ್ರೋ ಅದೇ ಇಮೇಲ್ ID ಇಲ್ಲಿ ಯೂಸ್ ಮಾಡಿ. ಅದಾಗಿದ ತಕ್ಷಣ ವಾಟ್ ಕಂಟ್ರಿ ಡು ಯು ಲಿವ್ ಇನ್ ಅಂತ ಇದೆ, ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಿ.
ಹಾಗೆ ನಿಮ್ಮ ಫೋನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ವಾಟ್ ಈಸ್ ಯುವರ್ ಪ್ರಿಫರ್ಡ್ ವರ್ಕ್ ಅವೈಲೇಬಿಲಿಟಿ ಅಂತ ಕೊಟ್ಟಿದ್ದಾರೆ. ನೀವು ಫುಲ್ ಟೈಮ್ ಜಾಬ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಇಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ನಾವು ಪಾರ್ಟ್ ಟೈಮ್ ಮಾಡ್ತಿರೋದ್ರಿಂದ ಪಾರ್ಟ್ ಟೈಮ್ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್, ವಾಟ್ ಟೈಪ್ ಆಫ್ ಪ್ರಾಜೆಕ್ಟ್ಸ್ ಆರ್ ಯು ಇಂಟ್ರೆಸ್ಟೆಡ್ ಇನ್? ನೀವು ಶಾರ್ಟ್ ಟೈಮ್ ಪ್ರಾಜೆಕ್ಟ್ಸ್, ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಅಥವಾ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನಾವು ಈ ಮೂರಕ್ಕೂ ಮಾಡೋಣ. ಈ ಮೂರಕ್ಕೂ ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ಬೇಗ ಪ್ರಾಜೆಕ್ಟಿಗೆ ಅಸೈನ್ ಆಗೋ ಸಾಧ್ಯತೆ ಇರುತ್ತೆ. ವಿಚ್ ಟೈಮ್ ಝೋನ್ ಆರ್ ಯು ಮೋಸ್ಟ್ ಕಂಫರ್ಟೇಬಲ್ ವರ್ಕಿಂಗ್ ಇನ್? ನಾವಿಲ್ಲಿ ಅಪ್ಯಾಕ್ ರೀಜಿಯನ್ನ ಸೆಲೆಕ್ಟ್ ಮಾಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಟೈಪ್ಸ್ ಆಫ್ ಟಾಸ್ಕ್ ಹ್ಯಾವ್ ಯು ಪರ್ಫಾರ್ಮ್ಡ್ ಇನ್ ದಿ ಪಾಸ್ಟ್? ಅಂದರೆ ಪ್ರೀವಿಯಸ್ಲಿ ನೀವು ಯಾವುದೇ ಟಾಸ್ಕ್ ಮೇಲೆ ವರ್ಕ್ ಮಾಡಿದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಮೊದಲಿಗೆ ಡೇಟಾ ಎಂಟ್ರಿ ಆರ್ ಲೇಬಲಿಂಗ್, ನೆಕ್ಸ್ಟ್ ಟೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್, ಅದಾದಮೇಲೆ ಟ್ರಾನ್ಸ್ಲೇಷನ್, ಇಮೇಜ್ ಆರ್ ವಿಡಿಯೋ ಅನೋಟೇಷನ್, ಸರ್ವೇಸ್ ಆರ್ ಮಾರ್ಕೆಟ್ ರಿಸರ್ಚ್, ಡೇಟಾ ವ್ಯಾಲಿಡೇಷನ್ ಆರ್ ಕ್ವಾಲಿಟಿ ಕಂಟ್ರೋಲ್, ಕಂಟೆಂಟ್ ಕ್ರಿಯೇಷನ್. ನಾನು ಈ ಟಾಸ್ಕ್ ಮೇಲೆಲ್ಲ ವರ್ಕ್ ಮಾಡಿರೋದ್ರಿಂದ ನಾನು ಇದೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಯುವರ್ ಟಿಪಿಕಲ್ ಅಪ್ರೋಚ್ ಟು ಎ ಕಾಂಪ್ಲೆಕ್ಸ್ ಆರ್ ಅನ್ಕ್ಲಿಯರ್ ಟಾಸ್ಕ್? ಈ ನಾಲ್ಕರಲ್ಲಿ ನಾವು ಈ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಐ ಟ್ರೈಡ್ ಟು ಫಿಗರ್ ಇಟ್ ಔಟ್ ಆನ್ ಮೈ ಓನ್ ಯೂಸಿಂಗ್ ಅವೈಲೇಬಲ್ ರಿಸೋರ್ಸಸ್ ಆ್ಯಂಡ್ ಮೈ ಬೆಸ್ಟ್ ಜಡ್ಜ್ಮೆಂಟ್. ಈ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಬೇಕು. ಲಾಸ್ಟಿಗೆ ಈ ಅಗ್ರಿಮೆಂಟ್ ಇರುತ್ತೆ. ಈ ಅಗ್ರಿಮೆಂಟ್ ಫುಲ್ ಓದ್ಕೊಂಡು ಚೆಕ್ ಬಾಕ್ಸ್ನ ಫಿಲ್ ಮಾಡಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ಕೆಳಗೆ ಸಬ್ಮಿಟ್ ಅಂತ ಬಟನ್ ಇರುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ದಿಸ್ ಇನ್ಫಾರ್ಮೇಷನ್ ಕೀರ್ತಿ. ವಿ ವಿಲ್ ರಿವ್ಯೂ ಇಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಆಸ್ ಸೂನ್ ಆಸ್ ವಿ ಕ್ಯಾನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಾವು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅಥವಾ ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀವೋ ಅದನ್ನು ಅವರು ರಿವ್ಯೂ ಮಾಡಿ ನಮಗೆ ಒಂದು ಮೇಲ್ ಕಳಿಸ್ತಾರೆ. ಹಾಗೇನಾದರೂ ನಿಮಗೆ 4 to 5 days ಅಥವಾ ಒಂದು ವಾರದಲ್ಲಿ ಯಾವುದೇ ರೀತಿ ಮೇಲ್ ಬರಲಿಲ್ಲ ಅಂದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ರೌಂಡ್ ನೀವು ಸೆಲೆಕ್ಟ್ ಆದರೆ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಮಿಂಗ್ ನೆಕ್ಸ್ಟ್, ಲ್ಯಾಂಗ್ವೇಜ್ ನಾಲೆಡ್ಜ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಯು ವಿಲ್ ಕಂಪ್ಲೀಟ್ ಎ ಶಾರ್ಟ್ ಅಸೆಸ್ಮೆಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಇನ್ ಯುವರ್ ಟಾರ್ಗೆಟ್ ಲ್ಯಾಂಗ್ವೇಜ್ ಇಫ್ ನೀಡೆಡ್. ಒನ್ಸ್ ಯು ಫಿನಿಶ್ ದಿ ಟ್ರೈನ್ AI ಸರ್ವೆ ಯು ವಿಲ್ ರಿಸೀವ್ ಎ ಸೆಪ್ರೇಟ್ ಇಮೇಲ್ ವಿತ್ ಆಲ್ ದಿ ಡೀಟೇಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೆಕ್ಸ್ಟು ಶಾರ್ಟ್ ಅಸೆಸ್ಮೆಂಟ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ, ಅಥವಾ ನಾವು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ನಾವು ಯಾವ್ದು ಕನ್ನಡ ಚೂಸ್ ಮಾಡಿರೋದ್ರಿಂದ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೂ ಇರುತ್ತೆ. ಹಾಗೆ ನಿಮಗೆ ಯಾವುದೇ ರೀತಿ ಕ್ವಶನ್ಸ್ ಅಥವಾ ಏನೇ ಸಪೋರ್ಟ್ ಬೇಕಾಗಿದ್ದರೂ ಇಲ್ಲಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಮೇಲ್ ಯಾವುದಪ್ಪ ಅಂದರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ತಕ್ಷಣ ಬಂದಿರುತ್ತಲ್ಲ ಆ ಮೇಲ್ ಇದು. ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ರೀತಿ ಕ್ವಶನ್ಸ್ ಅಥವಾ ಸಪೋರ್ಟ್ ಬೇಕಿದ್ದರೂ ಇಲ್ಲಿ ಕ್ಲಿಕ್ ಮಾಡಿ ನೀವು ಅದ್ರ ಬಗ್ಗೆ ತಿಳ್ಕೊಬೋದು. ಮ್ಯಾಕ್ಸಿಮಮ್ ನೀವು ಈ ಜಾಬಿಂದ 2,000 ದುಡಿಬೋದು ದಿನಕ್ಕೆ, ಅದು ಮನೇಲೇ ಕೂತ್ಕೊಂಡು. ಇದಿಷ್ಟು ಈ ಜಾಬ್ನ ಇನ್ಫಾರ್ಮೇಷನ್ ಆಗಿರುತ್ತೆ. ಯಾರೆಲ್ಲ ಪಾರ್ಟ್ ಟೈಮ್ ಜಾಬ್ ಆಪರ್ಚುನಿಟಿನ ಹುಡುಕ್ತಾ ಇದ್ದೀರೋ ಇದು ಅವರಿಗೆ ಒಳ್ಳೆ ಆಪರ್ಚುನಿಟಿ. ಯಾರು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚು ಜಾಬ್ ಇನ್ಫಾರ್ಮೇಷನಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.